ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡ್ರೈ ಎಟ್ಟಿ ಹುಡಿಯಲ್ಲಿ ಮಾಡಿದಂತಹ ಒಂದು ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಖಂಡಿತ ನೀವು ನನ್ನ ವಿಡಿಯೋ ನೋಡಿ ಟ್ರೈ ಮಾಡಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಚಟ್ನಿ ರೆಸಿಪಿಯನ್ನು ನಾನು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ನಾನು ಒಂದು ಹಿಡಿಯಷ್ಟು ಎಟ್ಟಿ ಹುಡಿಯನ್ನು ತಗೊಂಡಿದ್ದೇನೆ. ಇದು ಸಿಗಡಿ ಮೀನು, ಸಣ್ಣ ಸಣ್ಣದು ಅಂದರೆ ಡ್ರೈ ಆಗಿರೋದು. ಇದನ್ನು ನೋಡಿ, ಇದರ ಕಸ ಎಲ್ಲ ಕ್ಲೀನಾಗಿ ತೆಗಿಬೇಕು. ಆಮೇಲೆ ಒಂದು ಸಲ ಇದನ್ನು ತೊಳಿಬೇಕು, ಅಂದರೆ ಎಲ್ಲೆಲ್ಲ ಒಣಗಲಿಕ್ಕೆಲ್ಲ ಹಾಕ್ತಾರಲ್ಲ ಹಾಗೆ ಸ್ವಲ್ಪ ಇದನ್ನು ತೊಳೆದ್ರೆ ಒಳ್ಳೆಯದು. ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ ಈ ಒಣ ಪುಡಿ ಎಟ್ಟಿನಿಂದ ಮಾಡಿದ ಚಟ್ನಿ. ಬನ್ನಿ ಈಗ ಸ್ಟಾರ್ಟ್ ಮಾಡುವ. ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡಿ. ಇಲ್ಲಿ ನಾನು ಒಂದು ಅರ್ಧ ಒಣ ಕೊಬ್ಬರಿಯನ್ನು ತಗೊಂಡಿದ್ದೇನೆ, ಅಂದರೆ ಜಾಸ್ತಿ ಒಣಗಿದ್ದಲ್ಲ, ನೀರು ಇಲ್ಲದ ತೆಂಗಿನಕಾಯಿದು. ಇಲ್ಲಿ ನೋಡಿ ಸ್ವಲ್ಪ ಹುಳಿ, ಇಷ್ಟು ಸಾಕಾಗ್ತದೆ, ಜಾಸ್ತಿ ಹುಳಿ ಹಾಕೋದು ಬೇಡ. ಆಮೇಲೆ ನೋಡಿ ಒಂದು 3 ಹಸಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಖಾರ ಬೇಕಿದ್ರೆ 4 ಕೂಡ ಹಾಕ್ಬೋದು. ನಾನಿಲ್ಲಿ 3 ತಗೊಂಡಿದ್ದೇನೆ. ಇದನ್ನೀಗ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ. ಆಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ, ಇದು ಒಗ್ಗರಣೆಗೆ. ಈಗ ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡುವ. ನೀರೇನು ಹಾಕಲಿಕ್ಕಿಲ್ಲ, ಕೇವಲ ಇಷ್ಟನ್ನೇ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಹಾಗೇ ಗ್ರೈಂಡ್ ಮಾಡಿದರೆ ಆಯಿತು. ಈಗ ನೋಡಿ, ನಾನು ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಿ ತರುವ. ನೋಡಿ, ಈ ಥರ ಗ್ರೈಂಡ್ ಮಾಡಿ ತರಬೇಕು ಇದನ್ನು. ಸ್ವಲ್ಪನೂ ಕೂಡ ನೀರು ಹಾಕದೆ ನೋಡಿ, ಈ ಥರ ಒಳ್ಳೆ ರೀತಿಯಲ್ಲಿ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ಈಗ ಇಲ್ಲಿ ನಾನು ಎಟ್ಟಿ ಪುಡಿಯನ್ನು ಕೂಡ ನೋಡಿ ತೊಳೆದು ಈ ರೀತಿ ಸೋಸಲಿಕ್ಕೆ ಅಂತೇಳಿ ಇಟ್ಟಿದ್ದೇನೆ. ಇನ್ನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಆಯಿಲ್ ಬಿಸಿ ಆದಾಗ ನೋಡಿ, ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನಲ್ಲ ಅದನ್ನೀಗ ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡಬೇಕು, ಅಂದರೆ ಗೋಲ್ಡನ್ ಫ್ರೈ ಅಲ್ಲ, ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಈರುಳ್ಳಿಯ ಕಲರೆಲ್ಲ ಚೇಂಜ್ ಆಗಿ ನೋಡಿ ಸ್ವಲ್ಪ ಸಾಫ್ಟಾಗಿ ಬರ್ತದೆ, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿದರೆ ಆಯಿತು. ತುಂಬ ಟೇಸ್ಟ್ ಆಗ್ತದೆ ಈ ಥರ ಹುಡಿ ಎಟ್ಟಿನಿಂದ ಮಾಡಿದ ಚಟ್ನಿ. ಗಂಜಿಗಂತೂ ತುಂಬಾ ಟೇಸ್ಟಾಗಿ ಬರ್ತದೆ. ಮನೆಯಲ್ಲಿ ಪದಾರ್ಥ ಏನು ಮಾಡಲಿಕ್ಕೆ ಇಲ್ಲದಾಗ ನಮಗೆ ಈ ರೀತಿ ಚಟ್ನಿ ಮಾಡಿ ಗಂಜಿ ಮಾಡಿ ತಿನ್ಬೋದು. ತುಂಬ ಒಂದು ಟೇಸ್ಟಾಗಿರ್ತದೆ. ಹಳ್ಳಿ ಸೈಡಲ್ಲೆಲ್ಲ ಈ ಥರ ಜಾಸ್ತಿಯಾಗಿ ಮಾಡ್ತಾರೆ ಈ ರೆಸಿಪಿಯನ್ನು. ತುಂಬ ರುಚಿಯಾಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಈರುಳ್ಳಿ ಸಾಫ್ಟಾಗಿ ಬಂದಿದೆ. ಇಷ್ಟು ಸಾಫ್ಟ್ ಆದರೆ ಸಾಕಾಗ್ತದೆ, ಜಾಸ್ತಿ ಏನು ಇದನ್ನು ಫ್ರೈ ಮಾಡಬೇಕಂತೇನಿಲ್ಲ ನೋಡಿ. ಈಗ ನಾನು ಈರುಳ್ಳಿಯನ್ನೆಲ್ಲ ಈ ರೀತಿ ನೋಡಿ ಸೈಡಿಗೆ ಮಾಡ್ತಾ ಇದ್ದೇನೆ. ಅಂದರೆ ಈಗ ನಮಗೆ ಹುಡಿ ಎಟ್ಟಿಯನ್ನು ಫ್ರೈ ಮಾಡಲಿಕ್ಕೆ ಉಂಟು. ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ನೋಡಿ ಬದಿಗೆ ಮಾಡ್ತಾ ಇದ್ದೇನೆ. ನಿಮಗೆ ಸಪ್ರೇಟಾಗಿ ಕೂಡ ಎಟ್ಟಿ ಹುಡಿಯನ್ನು ಫ್ರೈ ಮಾಡಿ ತಗೊಳ್ಬೋದು. ನಾನೀಗ ಸುಲಭ ಆಗಲಿ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೇನೆ ನೋಡಿ. ಈಗ ಎಟ್ಟಿ ಹುಡಿಯನ್ನು ಈಗ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಇದನ್ನು ಫ್ರೈ ಮಾಡಬೇಕು, ಯಾಕಂದರೆ ಬೇಗನೆ ಹೊತ್ತಿ ಹೋಗುವ ಚಾನ್ಸಸ್ ಇದೆ. ಹಾಗೆ ನೋಡಿ, ನೀರೆಲ್ಲ ಡ್ರೈ ಆದಮೇಲೆ ಈರುಳ್ಳಿ ಮತ್ತು ಎಟ್ಟಿ ಹುಡಿಯನ್ನು ಒಟ್ಟಿಗೆ ಆಮೇಲೆ ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಈಗ ಎಟ್ಟಿಯ ನೀರೆಲ್ಲ ಹೋಗಿ ಡ್ರೈ ಆಗಿದೆ. ಈಗ ನಾನು ಈರುಳ್ಳಿ ಮತ್ತು ಎಟ್ಟಿ ಹುಡಿಯನ್ನು ಒಟ್ಟಿಗೆ ಸೇರಿಸಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ತೇನೆ. ಅಂದರೆ ಎಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು, ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡಬೇಕು. ಹಾಗೆಯೇ ಇದು ತುಂಬ ಟೇಸ್ಟಿಯಾಗಿರ್ತದೆ. ಎಟ್ಟಿ ಹುಡಿಯನ್ನು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿದರೆ ನೋಡಿ, ಒಂದು 2-3 ನಿಮಿಷ ಇದನ್ನು ಈ ಥರ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡಬೇಕಂತ ಇಲ್ಲ. ನೋಡಿ, ಈಗ ಫ್ರೈ ಆಗಿ ಬಂದಿದೆ. ಇನ್ನು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನೋಡಿ, ಆಗಿದೆ. ಈಗ ನೋಡಿ, ಈ ಥರ ಆದರೆ ಸಾಕು. ಇನ್ನು ಗ್ಯಾಸನ್ನು ಆಫ್ ಮಾಡಿ ಪ್ಯಾನನ್ನು ಕೆಳಗಿಳಿಸುವ. ಆಮೇಲೆ ಗ್ರೈಂಡ್ ಮಾಡಿದ ಚಟ್ನಿ ಮಸಾಲೆಯನ್ನು ಕೂಡ ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ ನೋಡಿ. ಆಮೇಲೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಎಟ್ಟಿ ಹುಡಿ ಮತ್ತು ತೆಂಗಿನಕಾಯಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ಬರಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಇನ್ನು ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ.
ತುಂಬ ಟೇಸ್ಟಿಯಾಗಿರುವ ಎಟ್ಟಿ ಹುಡಿಯ ಚಟ್ನಿ ಅಂತೂ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಬರ್ತದೆ. ಮಳೆಗಾಲದಲ್ಲೆಲ್ಲ ಈ ಥರ ಚಟ್ನಿ ಮಾಡಿ ಗಂಜಿ ಊಟ ಮಾಡಲಿಕ್ಕೆ ತುಂಬಾ ರುಚಿಯಾಗಿ ಬರ್ತದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಅಷ್ಟು ಸೂಪರಾಗಿ ಬರ್ತದೆ. ನೋಡಿ ಯಾವ ರೀತಿ ಬಂದಿದೆ, ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ರುಚಿಯಾಗಿದೆ ಅಂತ ಹೇಳಿ. ಈ ಥರ ಚಟ್ನಿ ಬ್ಯಾಡಿಗೆ ಮೆಣಸು ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ತುಂಬಾ ಸೂಪರಾಗಿ ಬರ್ತದೆ. ಒಮ್ಮೆ ಈ ಥರ ಹಸಿ ಮೆಣಸಿನಕಾಯಿ ಹಾಕಿ ಎಟ್ಟಿ ಪುಡಿಯ ಚಟ್ನಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹಾಗೆಯೇ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ಥರ ಕಮೆಂಟ್ ಕೂಡ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನಿನ್ನು ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.